ಮೇಡಮ್, ಕಂದಾಯ ಭವನದ ಮುಂದೆ ಪೊಲೀಸ್ ಸ್ಟೇಷನ್ ಹಿಂದೆಗಡೆ ಒಂದು ಪೊಲೀಸ್ ಚೌಕಿ ಇರುತ್ತೆ. ಅದ್ರ ತುಂಬ ಸಾರಾಯಿ ಬಾಟ್ಲಿಗಳು ಮತ್ತು ಕಸ ಕಡ್ಡಿ ತುಂಬಿಸಿರ್ತಾರೆ. ಅಲ್ಲಿ $1,000,000 ಕ್ವಶನ್ ಮೇಡಮ್, ಅಲ್ಲಿ ಯಾರು ಈ ಎಣ್ಣೆ ಬಾಟ್ಲಿಗಳೆಲ್ಲ ಹಾಕಿರ್ತಾರೆ ಅಂತ? ಅದು ನನಗೂ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಗಮನಕ್ಕೆ ಬಂದಿತ್ತು, ನನ್ನ ಗಮನಕ್ಕೆ ಇದ್ದಿಲ್ಲ. ಅದ್ರ ಬಗ್ಗೆ ಏನು ಸೂಕ್ತ ಕ್ರಮ ತಗೋಬೇಕು ಕೈಗೊಳ್ತೀನಿ. ಮತ್ತು ಈ ಥರ ಯಾವುದೇ ಚಟ್ಟಿ ಬಟ್ಟಿಗಳು ಮುಂದೆ ನಮ್ಮ ಕಂದಾಯ ಭವನದಲ್ಲಾಗಲಿ ನಮ್ಮ ಸುತ್ತಮುತ್ತ ಪ್ರಿಮೈಸಸ್ ಅಲ್ಲಿ ಆಗಲಿ ನಡೀದಿರೋ ಥರ ನಾನೇ ಒಂದು ನಿರ್ದೇಶನ ನೀಡ್ಬಿಟ್ಟು ಬೇರೆ ಯಾರಿಗೂ ಆ ಥರ ಅವಕಾಶ ಕೊಡೋದಕ್ಕೆ ಬಿಡಲ್ಲ. ನಾನು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋತೀನಿ. ಮತ್ತು ಅದೇನಿದೆ ಅವ್ರು ಯಾರು ಮಾಡಿದ್ದಾರೆ ಅವ್ರು ನಾನೇ ಕರೆಸ್ಬಿಟ್ಟು ಅದನ್ನೇನಿದೆ ಕ್ಲೀನ್ ಮಾಡಿಸ್ಬಿಟ್ಟು ವ್ಯವಸ್ಥೆ ಮಾಡಿಸ್ತೀನಿ. ಮೇಡಮ್, ವೆಲ್ಕಮ್ ಟು ಕನ್ನಡ ಮೈತ್ರಿ ನ್ಯೂಸ್. ನಾನು ನಿಮ್ಮ ಮೈತ್ರಿ ನ್ಯೂಸ್ ಲೋಕೇಶ್. ಏನು ಕಳೆದ 48 ಗಂಟೆಗಳಲ್ಲಿ ಇಲ್ಲಿ ಕಂದಾಯ ಭವನದ ಮುಂದೆ ಸಾರಾಯಿ ಬಾಟ್ಲಿಗಳ ಗಲೀಜು ತುಂಬಿ ಇಲ್ಲೆಲ್ಲ ದುರ್ವಾಸನೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಮಾಡಿದ್ವಿ. ಶಿಡ್ಲಘಟ್ಟ ಕಂದಾಯ ಭವನ ಆವರಣ ಕುಡಕರ ಅಡ್ಡ ಆಗಿದೆಯಾ ಎಂಬ ಶೀರ್ಷಿಕೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಸುದ್ದಿ ಮಾಡಿದ್ದ ಕನ್ನಡ ಮೈತ್ರಿ ನ್ಯೂಸ್ ಪ್ರಭಾವ, ಇದರ ಇಂಪ್ಯಾಕ್ಟ್ ಏನಾಗಿದೆ ಗೊತ್ತಾ? ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. 2 ದಿನಗಳ ಹಿಂದಷ್ಟೇ ಕಂದಾಯ ಭವನದ ಆವರಣದಲ್ಲಿ ಗಲೀಜು, ದುರ್ವಾಸನೆ, ಸಾರಾಯಿ ಬಾಟಲಿಗಳ ರಾಶಿ ಹಾಗೂ ಅಸ್ವಚ್ಛತೆಯಿಂದ ಇರುವುದನ್ನು ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯು ನೈಜವಾಗಿ ಚಿತ್ರಿಸಿ ಪಾರದರ್ಶಕವಾಗಿ ವರದಿ ಮಾಡಿತ್ತು. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರಕಟಿಸಿದ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿದ್ದು, ಅಧಿಕಾರಿಗಳು ಕೂಡ ತಕ್ಷಣ ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಹೊರಬಂದ ಕೆಲವೇ ಗಂಟೆಗಳಲ್ಲಿ ತಹಶೀಲ್ದಾರ್ ಗಗನ ಸಿಂಧು, ನೌಕರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ನಗರಸಭೆ ಪೌರ ಕಾರ್ಮಿಕರು ಸ್ಥಳಕ್ಕೆ ಭೇಟಿ ನೀಡಿ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಕಾರ್ಯ ನಡೆಸಿದರು. ಇದು ಸ್ಥಳೀಯ ಸುದ್ದಿವಾಹಿನಿಯ ಸಮಾಜಮುಖಿ ಪಾತ್ರಕ್ಕೆ ಉದಾಹರಣೆಯಾಗಿದೆ. ಈ ಕ್ರಮ ಸಂಪೂರ್ಣವಾಗಿ ಕನ್ನಡ ಮೈತ್ರಿ ನ್ಯೂಸ್ ವರದಿಯ ಫಲಶ್ರುತಿಯೇ ಆಗಿದೆ. ಇನ್ನು ಮುಂದಾದರೂ ಸರ್ಕಾರಿ ಆವರಣಗಳಲ್ಲಿ ಈ ರೀತಿ ಮದ್ಯ ಬಾಟಲಿಗಳು ಸಿಗದಿರಲಿ ಎಂದು ಆಶಿಸೋಣ. ವರದಿ ಗೋರ್ಮಡಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ಕಂದಾಯ ಭವನ ಏನು ಶತಮಾನಗಳ ಪೂರೈಸಿರುವಂಥ 108 ವರ್ಷಗಳ ಬ್ರಿಟಿಷರ ಕಾಲದ ಒಂದು ಕಂದಾಯ ಭವನದ್ದು ಕಳೆದ ಸಲ ಕನ್ನಡ ಮೈತ್ರಿ ನ್ಯೂಸು ಒಂದು ಸುದ್ದಿ ಮಾಡಿಸಿದ್ವಿ. ಏನಂತ ಹೇಳಿದ್ರೆ, ಇಲ್ಲಿನ ಒಂದು ಪೊಲೀಸ್ ಚೌಕಿ ಮತ್ತು ಇಲ್ಲಿ ಒಂದು ಕಸ ಕಡ್ಡಿ ತುಂಬಿ ದುರ್ನಾತ ಆಗ್ತಾ ಇದ್ದಿದ್ದನ್ನು ಇಲ್ಲಿ ನೈಜ ಸುದ್ದಿಯನ್ನು ಬಿತ್ತರಿಸಿದ ಕಾರಣ ಅಧಿಕಾರಿಗಳು ಇಂದು ಅದನ್ನು ಕ್ಲೀನ್ ಮಾಡಿಸಿದ್ದೀವಿ ಅಂತೇಳಿ ನಮಗೆ ಒಂದು ಫೋಟೋ ಹಾಕ್ತಾರೆ, ಲೈವ್ ಫೋಟೋ. ಅದನ್ನು ನಾನು ನೋಡಿದೆ, ಬಂದು ಇಲ್ಲಿ ವೀಕ್ಷಣೆ ಮಾಡಿದಾಗ ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳು ಕನ್ನಡ ಮೈತ್ರಿ ನ್ಯೂಸ್ನ ಒಂದು ಸುದ್ದಿಗೆ ಎಚ್ಚೆತ್ಕೊಂಡು ಎಲ್ಲ ಕ್ಲೀನ್ ಮಾಡಿಸಿರೋದು ಬಹಳ ಫಲಶ್ರುತಿಯಾಗಿದೆ. ಒಳ್ಳೆಯ ರೀತಿ ಇದೆಲ್ಲ ಬಾಟ್ಲಿಗಳು ತುಂಬಿಸಿದ್ರು, ಸಾರಾಯಿ ಬಾಟ್ಲಿಗಳು, ಅದು ಇದು ಎಲ್ಲ ಕಂಪ್ಲೀಟಾಗಿ ಇಲ್ಲೆಲ್ಲ ಕ್ಲೀನ್ ಆಗಿದೆ. ಇದೊಂದು ಅಪ್ರಿಷಿಯೇಷನ್ನು, ಗುಡ್ ಅಂತ ಹೇಳ್ಬೋದು. ನೋಡಿ, ಇಲ್ಲೆಲ್ಲ ಕಸ ಇತ್ತು, ಎಲ್ಲ ತೆಗೆದುಬಿಟ್ಟಿದ್ದಾರೆ, ಗಿಡಗಂಟಿಗಳು ನಟಿತ್ತು. ಹಂಗೆ ನೋಡ್ತಾ ಒಳಗಡೆ ಸ್ವಲ್ಪ ಕಸ ಎಲ್ಲ ಇತ್ತು, ಅದನ್ನೇನು ಮಾಡಿದ್ದಾರೋ ನೋಡೋಣ. ಎಸ್, ಇಲ್ಲಿ ತುಂಬಿಸಿದ್ರು ಕಸ. ಈ ಕಸನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಕನ್ನಡ ಮೈತ್ರಿ ನ್ಯೂಸಲ್ಲಿ ಒಂದು ಸುದ್ದಿ ಬಂದಿತ್ತು, 48 ಗಂಟೆಗಳ ಒಳಗೆ ಇದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ದಾರೆ. ಮೇಲೆ ಇದೆಲ್ಲ ಮರಗಳು ಕೀಳೋಕ್ಕಾಗಲ್ಲ, ಅದನ್ನು ನಾವು ಎಸ್ಟಿಮೇಟ್ ಕಳಿಸಿದ್ದೀವಿ ಅಂತೇಳಿದ್ದಾರೆ ತಹಶೀಲ್ದಾರು. ಹಳೆ ಕಟ್ಟಡ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ಕೆಳಗಡೆ ತುಂಬ ಕಸ ಇತ್ತು. ಮೊನ್ನೆ ನಾವು ಇಲ್ಲಿ ಸುದ್ದಿ ಮಾಡಿದಾಗ, ರಿಪೋರ್ಟ್ ಮಾಡಿದಾಗ ಭಾಳ ಕಸ ಇತ್ತು. ಇಲ್ಲೆಲ್ಲ VAಗಳು RIಗಳು ಈಗಲೂ ಕೆಲಸ ನಿರ್ವಹಣೆ ಮಾಡೋದ್ರಿಂದ ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡಬೇಕಂತೇಳಿ ಇದೆಲ್ಲ ಸ್ವಚ್ಛತೆ ಮಾಡಿದ್ದಾರೆ. ನೌಕರ ಸಂಘದ ಅಧ್ಯಕ್ಷರು ಸುಬ್ಬಾರೆಡ್ಡಿ ಅವರು ಸಹ ಕಮಿಷನರ್ಗೆ ಹೇಳಿರ್ತೀವಿ, ಮತ್ತು ಮೋಹನ್ ಅವರು ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಕಂಪ್ಲೀಟ್ ನೋಡ್ಬೋದು.